ಸತಿ ಹೇಳೋದಾದರೆ ಮಹಿಷನನ್ನು ಅಂದರೆ ಮಹಿಷ ಅಂತಕ್ಕಂಥ ರಾಕ್ಷಸರನ್ನ ತಾಯಿ ಸಂಹಾರ ಮಾಡಿರ್ತಾಳೆ. ಹಾಗಾಗಿ ಒಂದೊಂದು ದಿನ ಒಂದೊಂದು ಅವತಾರಗಳಲ್ಲಿ ಸಂಹಾರ ಮಾಡಿರ್ತಾಳೆ. ಸೊ ಕೊನೆಯ ದಿನ ದುರ್ಗಾಷ್ಟಮಿ ಅಂತ ಏನು ಬರ್ತದೆ, ಆ ದುರ್ಗಾಷ್ಟಮಿ ದಿನ ತಾಯಿ ದುರ್ಗಾ ಅಂತಕ್ಕಂಥ ಯಾರು ರಾಕ್ಷಸರಿರ್ತಾರೆ ಅವ್ರನ್ನ ಸಂಹಾರ ಮಾಡಿರ್ತಾಳೆ. ಸೊ ಹಾಗಾಗಿ ದುರ್ಗಾಷ್ಟಮಿ ಆಗುತ್ತೆ. ಸೊ ಎಲ್ಲರನ್ನ ಸಂಹಾರ ಮಾಡಿ ಎಲ್ಲ ದೇವತೆಗಳನ್ನು ಆ ಪರಶಿವನಂಥ ಶಿವನ್ನು ಕೂಡ ಕಾಪಾಡಿದಂಥವ್ರು ತಾಯಿ. ಹಾಗಾಗಿ ಅವಳನ್ನು ವಿಜಯೋತ್ಸವ ಅಂದರೆ ವಿಜಯದಶಮಿ ದಿನ ಆ ಅಮ್ಮನಿಗೆ ಎಲ್ಲ ಥರದಿಂದ ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡ್ತೀವಿ. ಎಲ್ಲ ಹಾಲು, ತುಪ್ಪ, ಮೊಸರು, ಜೇನುತುಪ್ಪ, ಎಳ್ನೀರು, ಗಂಧ, ವಿಭೂತಿ ಎಲ್ಲದರಿಂದ ಆ ಅಮ್ಮನಿಗೆ ಎಲ್ಲ ಥರ ಅಭಿಷೇಕ ಮಾಡಿ ಅಮ್ಮನಿಗೆ ಅಲಂಕಾರವನ್ನು, ಚಾಮುಂಡೇಶ್ವರಿ ಅಲಂಕಾರವನ್ನು ಮಾಡಿ ಪುಷ್ಪಾರ್ಚನೆ ಮತ್ತು ಕುಂಕುಮಾರ್ಚನೆಗಳಿಂದ ತಾಯಿನ ಸಂತೃಪ್ತಿ ಮಾಡಿಸಿ ತದನಂತರ ಅಮ್ಮನವರಿಗೆ ನೈವೇದ್ಯ ಮಾಡಿ ಮಹಾಮಂಗಳಾರತಿಯನ್ನು ಮಾಡಲಾಗ್ತದೆ. ಸೊ ಈ 11 ದಿನದ ಕಾರ್ಯಕ್ರಮಗಳು ಪ್ರತಿದಿನವೂ ಇಲ್ಲಿ ಈ ವರ್ಷ ವಿಶೇಷವಾಗಿ ಒಂದೊಂದು ದಿನ ಒಂದೊಂದು ಅಲಂಕಾರಗಳಿದ್ದಾವೆ. ಎಲ್ಲ ಸದ್ಭಕ್ತಾದಿಗಳು ಬಂದು ತಾಯಿ ಕೃಪೆಗೆ ಪಾತ್ರರಾಗಬೇಕು. ಸರ್ವಶಕ್ತ್ಯಾತ್ಮಕ ದೇವನಹಳ್ಳಿ ಚೌಡೇಶ್ವರಿ ದೇವಿ ಬಂದಿರತಕ್ಕಂಥ ಎಲ್ಲ ಸಹಸ್ರ ಭಕ್ತಾದಿಗಳಿಗೂ ಕೂಡ ಅನುಕೂಲವನ್ನು ಮಾಡ್ತಾ ಆಶೀರ್ವಾದ ಮಾಡ್ತಾ ಭಾಳ ವಿಜೃಂಭಣೆಯಿಂದ ಇದು 13ನೇ ವರ್ಷದ ಒಂದು ನವರಾತ್ರಿ ಉತ್ಸವ. ನವರಾತ್ರಿ ಉತ್ಸವ ಅಂದರೆ ಒಂಥರ ಉತ್ಸವದ ರೀತಿಯಲ್ಲಿ ಇಲ್ಲಿ 11 ದಿನಗಳ ಕಾಲ ಭಾಳ ಆನಂದವಾಗಿ ಕಾರ್ಯಕ್ರಮಗಳು ನಡೀತವೆ. ಇದೇ 22ನೇ ತಾರೀಕಿಂದ ಸ್ಟಾರ್ಟ್ ಆದರೆ 2ನೇ ತಾರೀಕುವರೆಗೂ ನಿರಂತರವಾದ ಕಾರ್ಯಕ್ರಮಗಳು ಇದ್ದಾವೆ. ಮತ್ತು ಭಾಳ ವಿಶೇಷ ಅಂದರೆ ಈ ಬಾರಿ ಹಲವಾರು ಅಲಂಕಾರಗಳಲ್ಲಿ ಇದ್ದಾವೆ. ಒಂದು ತರಕಾರಿ ಅಲಂಕಾರ, ಭಾಳ ವಿಶೇಷವಾಗಿರ್ತಕ್ಕಂಥ ತರಕಾರಿ ಅಲಂಕಾರ, ಮತ್ತು ನಾಗಕನ್ನಿಕಾ ಅಲಂಕಾರ, ಹಾಗೆ ರೀತಿ 101 ಸೀರೆಗಳಿಂದ ಅಲಂಕಾರ, ಮತ್ತು ಅರಿಶಿನ ಕುಂಕುಮ ಅಲಂಕಾರ, ಮತ್ತು ಪಂಜುರ್ಲಿ ದೈವ ಕಾಂತಾರ ಆ ಒಂದು ಅಲಂಕಾರ ಕೂಡ ಭಾಳ ವಿಶೇಷವಾದ ಒಂದು ಅಲಂಕಾರ. ಅದೇ ರೀತಿ ಸರಸ್ವತಿ ಪೂಜೆ ದಿವಸ ಸರಸ್ವತಿ ಅಲಂಕಾರ, ಮತ್ತು ಮಕ್ಕಳಿಗೆ ಕಳೆದ ಬಾರಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು CO ಅವರು ಬಂದು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿದರು. ಈ ಬಾರಿ ಕೂಡ ಅಧಿಕಾರಿಗಳಿಂದ ನಾವು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತಕ್ಕಂಥದ್ದು ಒಂದು ಕಾರ್ಯಕ್ರಮ. ಮತ್ತು ಕೊನೆಯ ದಿವಸ ಅಮ್ಮನವರನ್ನು ವಿಶೇಷವಾಗಿ ಹೆಣ್ಣು ಮಕ್ಕಳೇ ಹೊತ್ತುಕೊಂಡು ಊರಲ್ಲಿ ಮೆರವಣಿಗೆ ಮಾಡ್ತಕ್ಕಂಥದ್ದು. ಯಾರಿಗೂ ಬೇರೆ ಗಂಡಸರೇ ಬರೋದಿಲ್ಲ, ಎಲ್ಲ ಹೆಣ್ಮಕ್ಳು ನಾನು ಮುಂದು ಅಂತೇಳಿ ಅವರೇನೆ ಅಮ್ಮನ ಹೊತ್ಕೊಂಡು ಊರಲ್ಲಿ ಮೆರವಣಿಗೆ ಮಾಡ್ತಾರೆ. ಮತ್ತು ಅಷ್ಟು ಜನಕ್ಕೂ ಸಂಜೆ ಪ್ರಸಾದ ಇರುತ್ತೆ. ಮತ್ತು ಪ್ರತಿ ದಿವಸನೂ ಕೂಡ ಒಂದಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಾಳ ಅದ್ಧೂರಿಯಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ. ಮತ್ತು ನಾವು ಪ್ರತಿ ದಿವಸನೂ ಕನಿಷ್ಠ ಒಂದು 2,000 3 ಸಾವಿರ ಜನ ಒಂದು ದರ್ಶನಕ್ಕೆ ಬರ್ತಾರೆ ಅಂತ ನಾವು ಅದಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ನಾವು ಎಲ್ಲ ಮಾಡ್ಕೊಂಡಿದ್ದೀವಿ. ಇಷ್ಟು ಕೂಡ ಎಲ್ಲ ಸೇವಾಕರ್ತರ ನೆರವಿನಿಂದ ನಡೀತಾ ಇದೆ. ಸಮಿತಿದು ಬರೀ ನೋಡ್ಕೊಳ್ಳೋದಾದರೆ ಎಲ್ಲರೂ ಕೂಡ ಸೇವಾಕರ್ತರು ಇಲ್ಲದೆ ದೇವಸ್ಥಾನ ಇರೋದಿಲ್ಲ. ಪ್ರತಿಯೊಂದು ಕೂಡ ಸೇವಾಕರ್ತರು ವಾಲಂಟಿಯರಾಗಿ ಬಂದು ಈ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಬರೀ ದೇವನಹಳ್ಳಿ ಮಾತ್ರ ಅಲ್ಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾತ್ರ ಅಲ್ಲ, ಬೇರೆ ಜಿಲ್ಲೆಗಳಿಂದನೂ ಕೂಡ ಬಂದು ನಮ್ಮ ದೇವಿಯ ದರ್ಶನವನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಕೂಡ ಎಲ್ಲರೂ ಕೂಡ ಬಂದು ದೇವಿಯ ದರ್ಶನವನ್ನು ಮಾಡಿ ಈ ನವರಾತ್ರಿಗಳಲ್ಲಿ ವಿಶೇಷ ಶಕ್ತಿ ಇರೋದರಿಂದ ಅಮ್ಮನವರ ಆಶೀರ್ವಾದ ತೆಗೆದುಕೊಳ್ಬೇಕು ಅಂತ ಸಮಿತಿ ಪರವಾಗಿ ಕೇಳ್ಕೊಳ್ತಾ ಇದ್ದಾರೆ. ಸರ್, ಅನ್ನದಾಸೋಹ ಕಾಮಗಾರಿ ಇನ್ನೂ ಆಗಿಲ್ಲ, ಯಾಕೆ ವಿಳಂಬ? ಅನ್ನದಾಸೋಹ ಕಾರ್ಯಕ್ರಮ ಈಗ ಪ್ರಾರಂಭ ಮಾಡ್ತೀವಿ. ಅಲ್ಲಿ ಒಂದು ಸ್ವಲ್ಪ ಜಾಗದ್ದು ಅಳತೆ, ಇನ್ನೊಂದು ಸ್ವಲ್ಪ ಜಾಗ ಜಾಸ್ತಿ ಬರುತ್ತೆ ಅಂತೇಳಿ ದಾನಿಗಳು ಇನ್ನೊಂದು ಸ್ವಲ್ಪ ಕೊಡ್ಬೋದು ಅಂತ ನಿರೀಕ್ಷೆ ಇದೆ. ಹಾಗಾಗಿ ಸ್ವಲ್ಪ ನಿಧಾನ ಆಗಿದೆ. ಇನ್ನೊಂದು ಸ್ವಲ್ಪ ಜಾಗ ಬಂದರೆ ಸ್ವಲ್ಪ ದೊಡ್ಡದಾಗಿ ಕಟ್ಬೋದಲ್ಲ ಅಂತಕ್ಕಂಥದ್ದು ಆಸೆ. ಹಾಗಾಗಿ ಈ ಬಾರಿ ಅಂತೂ ತಾಯಿ ಸಂಕಲ್ಪ ಆಗಿದೆ. ಖಂಡಿತ ಎಲ್ಲರ ಸಹಕಾರದಿಂದ ಈ ಸಾರಿ ದಾಸೋಹ ಭವನ ಮಾಡ್ತೇವೆ.